ಇವಾಗಿನ ಕಾಲದಲ್ಲಿ ದೇವ್ರು ನಂಬಕ್ಕೆ ಹೋಗ್ಬೇಡಿ. ಯಾಕಂದರೆ ದೇವ್ರು ಎಲ್ಲಿಂದ ಪ್ರತ್ಯಕ್ಷ ಆಗಲ್ಲ. ಇವಾಗಿನ ಕಾಲದಲ್ಲಿ ನಿಮ್ಮ ಹತ್ರ ದುಡ್ಡು ಇದೆಯಾ, ಬರ್ತಾರೆ ತಿಂತಾರೆ. ನಿಮ್ಮ ಹತ್ರ ಇನ್ಫ್ಲೂಯೆನ್ಸ್ ಇದೆಯಾ, ಬರ್ತಾರೆ ಯೂಸ್ ಮಾಡ್ಕೊತಾರೆ. ಸೊ ವಿತೌಟ್ ಎಕ್ಸ್ಪೆಕ್ಟೇಷನ್ ಎಲ್ಲರಿಗೂ ಅಷ್ಟೇ. ನಮ್ಮ ಮೂವಿಯಲ್ಲಿ ಏನೇನು ಆ್ಯಕ್ಟ್ ಮಾಡಿದೆ ಹೊಸ ಪ್ರತಿಭೆಗಳು ಮತ್ತು ಥಿಯೇಟ್ರ್ ಆರ್ಟಿಸ್ಟು ಯಾರು ಮಾಡಿದ್ದಾರೆ, ಎಲ್ಲರಿಗೂ ವಿತೌಟ್ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲದೇ ಯಾರು ಮಾಡೋಕ್ಕಾಗಲ್ಲ. ಇವ್ರು ಮಾಡಿದ್ದಾರೆ. ಇವಾಗ ಅವ್ರು ಹೇಳ್ತಾರೆ, ಮಂಜು ಹಿಂಗೆ ಸ್ಟ್ರಗಲ್ ಮಾಡ್ಕೊಂಬಂದೆ, ನಾನು ಹಿಂಗೆ ಮಾಡ್ಕೊಂಬಂದೆ, ಅಲ್ಲಿ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿದಾಗ ನಾವು ಆ ತಪ್ಪನ್ನ ಅಲ್ಲೇ ನಾವು ತಿದ್ಕೊಂಡ್ಬಿಡ್ತೀವಿ. ಓ, ಇದು ನಾನು ಮಾಡಬಾರ್ದು ಅಂತ. ಕೊನೆಯದಾಗಿ ದುನಿಯಾ ವಿಜಯ್ ಸರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಸರ್, ಇವಾಗಿನ ಕಾಲದಲ್ಲಿ ದೇವ್ರು ನಂಬಕ್ಕೆ ಹೋಗ್ಬೇಡಿ. ಯಾಕಂದರೆ ದೇವ್ರು ಎಲ್ಲಿಂದ ಪ್ರತ್ಯಕ್ಷ ಆಗಲ್ಲ. ದೊಡ್ಡವ್ರು ಹೇಳಿರೋಂಗೆ ದೇವ್ರು ಬಂದು ಮನುಷ್ಯ ರೂಪಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು. ನನ್ನ ಲೈಫ್ಗೆ ಅಂತೆಲ್ಲ ನಾವು ಏನು ಇವಾಗ ಒಂದು 150-200 ಕುಟುಂಬ ಇವಾಗ ಈ ಮೂವಿಯಲ್ಲಿ ಹೊಸ ಪ್ರತಿಭೆಗಳಿದ್ದೀವಿ. ಸೊ ನಮ್ಮ ಲೈಫಲ್ಲೂ ಒಂದು ಬೆಳಕನ್ನು ಹಚ್ಚಿದ್ದಾರೆ ಸಾರು. ಸೊ ಹಂಗಾಗಿ ಒಳ್ಳೆಯ ಮನುಷ್ಯ ಅಂತ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತಿದ್ದೆ ತುಂಬ. ಆ ದೇವ್ರ ನೀರನ್ನೆಲ್ಲ ನಾವು ಹೋಲಿಸ್ಬಾರ್ದು. ಯಾಕಂದರೆ ದೇವ್ರನ್ನ ನೋಡಲೇ ಇಲ್ಲ, ನಾವು ನೋಡ್ತಾ ಇರೋದು ಸಾರನ್ನ. ಸೊ ಅವ್ರನ್ನ ಮನುಷ್ಯ, ಒಳ್ಳೆಯ ಮನುಷ್ಯ ಅಂತ ಒಂದು ಏನು ಹೇಳೋ ಸರ್, ಒಂದು ಇವಾಗಿನ ಕಾಲದಲ್ಲಿ ನಿಮ್ಮ ಹತ್ರ ದುಡ್ಡು ಇದೆಯಾ, ಬರ್ತಾರೆ ತಿಂತಾರೆ. ನಿಮ್ಮ ಹತ್ರ ಇನ್ಫ್ಲೂಯೆನ್ಸ್ ಇದೆಯಾ, ಬರ್ತಾರೆ ಯೂಸ್ ಮಾಡ್ಕೊತಾರೆ. ಒಂದು ಎಕ್ಸ್ಪೆಕ್ಟೇಷನಿಂದನೇ ಲೈಫು ಸುತ್ತಾ ಇದೆ. ಒಬ್ಬರಿಂದ ಒಬ್ಬರು ನೋಡಿ. ಇವಾಗ ನನಗೆ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಕೊಟ್ಟು ಇಷ್ಟು ದೊಡ್ಡ ಇದು ಮಾಡಿ, ನಿಮ್ಮಂಥ ಇವಾಗ ನೀವು ಮೀಡಿಯಾದವರು ಸೆಲೆಬ್ರಿಟಿಗೆ ವೀಡಿಯೋ ಮಾಡ್ತೀರಂತಿಲ್ಲ, ನೀವು ಎಲ್ಲೆಲ್ಲೋ ಯಾವ ಕ್ಯಾರೆಕ್ಟರ್ ನೋಡಿರ್ತೀರ. ನನ್ನನ್ನು ಒಂದು ಮನುಷ್ಯನಾಗಿ ತೋರಿಸಿ, ನನ್ನನ್ನು ಒಂದು ಇವನ್ನ ಹೋಗಿ ಅಂದರೆ ಇವಾಗ ನಿಮ್ಮ ಮಾಡೇ ಬಂದಿದೆ ಸರ್, ಡ್ರ್ಯಾಗನ್ ಸರ್ ಬನ್ನಿ ಸರ್, ನೀವು ಬಂದು ನಾನು ಸಾರ್ ಅಂತ ಕರೆಸಿದ್ದಾರೆ ಫಸ್ಟ್ ಆಫ್ ಆಲ್. ಮತ್ತು ನಿಮ್ಮ ಟೈಮ್ನ ನನಗೋಸ್ಕರ ಸ್ಪೆಂಡ್ ಮಾಡೋಕ್ಕೆ ಇದು ಮಾಡಿದ್ದಾರೆ. ಸೊ ಇದನ್ನೆಲ್ಲ ಯಾರೂ ಮಾಡಲ್ಲ ವಿತೌಟ್ ಎಕ್ಸ್ಪೆಕ್ಟೇಷನ್. ಸೊ ವಿತೌಟ್ ಎಕ್ಸ್ಪೆಕ್ಟೇಷನ್ ಎಲ್ಲರಿಗೂ ಅಷ್ಟೇ. ನಮ್ಮ ಮೂವಿಯಲ್ಲಿ ಏನೇನು ಆ್ಯಕ್ಟ್ ಮಾಡಿದೆ ಹೊಸ ಪ್ರತಿಭೆಗಳು ಮತ್ತು ಥಿಯೇಟ್ರ್ ಆರ್ಟಿಸ್ಟು ಯಾರು ಮಾಡಿದ್ದಾರೆ, ಎಲ್ಲರಿಗೂ ವಿತೌಟ್ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲದೇ ಯಾರು ಮಾಡೋಕ್ಕಾಗಲ್ಲ. ಇವ್ರು ಮಾಡಿದ್ದಾರೆ. ಸೊ ಆ ವ್ಯಕ್ತಿತ್ವಕ್ಕೆ ನಾನೊಂದು ದೊಡ್ಡ ಸಲಾಮ್ ಹೇಳ್ತೀನಿ ಸಾರ್ಗೆ. ಸರ್, ಆ ಶೂಟಿಂಗ್ ಟೈಮಲ್ಲಿ ನಿಮ್ಮ ಒಂದು ಕೋ ಆರ್ಟಿಸ್ಟ್ ಜೊತೆಗಾಗಲಿ, ಆ ಶೂಟಿಂಗ್ ಟೈಮಲ್ಲಿ ನಡೆದಂಥ ಒಂದು ಆ ದಿನಗಳು, ಸೊ ಅದನ್ನು ನೆನೆಸ್ಕೊಂಡ್ರೆ ಏನು ಅನಿಸುತ್ತೆ ಸರ್? ಅದೇ ನಾನು ಹೊಸಬ ಅಲ್ಲ ಸರ್. ಸೊ ಹಂಗಾಗಿ ಬಂದಿರೋ ಪ್ರತಿಭೆಗಳು ಹೊಸಬ್ರು, ಎಲ್ಲ ಒಂದು ಟೀಮ್ ಇರುತ್ತೆ. ಅದನ್ನೆಲ್ಲ ಆಫ್ಟರ್ ರಿಲೀಸ್ ತುಂಬ ಮಾತಾಡೋದು. ಆ ಟೀಮ್ ಜೊತೆ ನಂದು ಹಾಗೆ ಜಾಲಿಯಾಗಿ ಹೋಗ್ತಾಯಿತ್ತು ಒಂದು ಕಡೆ. ಯಾಕಂದರೆ ಇವಾಗ ಜಾಲಿ ಅಂದರೆ ಇವಾಗ ಯಾರು ಪ್ರಿಪೇರ್ ಆಗಿರೋಲ್ಲ, ಅಲ್ಲಿ ಆನ್ ಸ್ಪಾಟಲ್ಲಿ ಪ್ರಿಪೇರಿಂಗ್ ಅಷ್ಟೇ. ಅದನ್ನು ಬಿಟ್ಟು ಇವಾಗ ಸೀನಿಯರ್ ಆರ್ಟಿಸ್ಟು ಅಚ್ಯುತ್ ಸಾರು, ಮತ್ತು ಇವರು ಇನ್ನು ಸಾರ್ ಅವರು ಅನ್ನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರೊಬ್ಬರು ಹೆಸರು ಗೊತ್ತಿಲ್ಲ ಸಾರಿ ನನಗೆ, ಕಲ್ಯಾಣಿ ಮೇಡಮ್ಮು, ಮತ್ತು ಪ್ರಿಯಾ ಸತಮಶ್ ಅವರು, ಮತ್ತು ಹೀರೋಯಿನ್ ಅಶ್ವಿನಿ ಅವರು, ಮತ್ತು ಇವರು ಕಾಕ್ರೋಚ್ ಅವರು, ಕಾಕ್ರೋಚ್ ಸುದ್ದಿ ಅವರು. ಸೊ ಇವ್ರ ಸಪೋರ್ಟ್ ಇಲ್ಲದೆ ಮಾಡೋಕ್ಕಾಗ್ತಾಯಿದ್ದಿಲ್ಲ ನನ್ನ ಕೈಯಲ್ಲಿ. ಇವರೆಲ್ಲರ ಸಪೋರ್ಟ್ ತುಂಬ ನನಗೆ ಮೋಟಿವೇಶನ್ ಅನ್ನಿಸ್ತು. ಇವಾಗ ಅವ್ರ ಜೊತೆ ನಮ್ಮದು ಒಂಚೂರು ಕಾನ್ವರ್ಸೇಷನ್ ಇರುತ್ತೆ. ಸೊ ಕಾನ್ವರ್ಸೇಷನ್ ಇದ್ದಾಗ ಬೇರೆಯವರು ಮಾಡ್ತಾರೆ ಅಂತ ಮೀನ್ ಮಾಡ್ತಾಯಿಲ್ಲ. ಸೊ ನನ್ನ ಚೆನ್ನಾಗಿ ನೋಡಿಕೊಂಡ್ರು ಆ್ಯಕ್ಚುಲಿ ಎಲ್ಲರೂ ಆರ್ಟಿಸ್ಟ್ಗಳೆಲ್ಲರೂ, ಸೀನಿಯರ್ ಆರ್ಟಿಸ್ಟು ಎಲ್ಲರೂ ಅಷ್ಟೇ. ಒಂದು ಆ್ಯಸ್ ಎ ಆರ್ಟಿಸ್ಟ್ ಅದೇ ಇವಾಗ ಕೊಲೀಗ್ ಅಂತ ಹೇಳ್ತಾರಲ್ಲ ಸರ್, ಜೊತೆಗೆ ಕೆಲಸ ಮಾಡೋರನ್ನ ಯಾವ ಥರ ನೋಡ್ಕೊಬೇಕಂದ್ರೆ ಆ ಸೆಟಲ್ ಸೂಪರಾಗಿ ನೋಡ್ಕೊಂಡ್ರು ನಾನು ಎಲ್ಲರೂ. ಸೊ ಹೊಸಬ ಇವ್ನಿಗೇನು ಕಲ್ಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಮನಸ್ಸಲ್ಲೂ ಬಂತು. ಅಲ್ಲಿ ಭೀಮಾ ಸೆಟ್ಟಲ್ಲಿ ಎಲ್ಲರ ಮನಸ್ಸಲ್ಲೂ ಥ್ರೂ ಔಟ್ ಇವಾಗ ಏನಿದೆ ಥಿಯೇಟ್ರ್ ಆರ್ಟಿಸ್ಟಿಂದ ಹಿಡಿದು ಸೊ ಸೀನಿಯರ್ ಆರ್ಟಿಸ್ಟ್ ಗಂಟನೂ ಆ ಥರ ಇತ್ತು. ಅಗೇನ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಏನಿದೆ, ನಮ್ಮ ಕ್ಯಾಮ್ರಾ ಮ್ಯಾನ್ ಶಿವಸೇನಾ ಸಾರು, ಮತ್ತು ಈ ಫೋಕಸ್ ಫುಲ್ಲರು ಶಂಕರಣ್ಣ ಅಂತ ಹೇಳ್ಬಿಟ್ಟು ಅವರು, ಮತ್ತು ಸೆಟ್ ವರ್ಕ್ ಅವರು ಮಲ್ಲಣ್ಣ, ಮತ್ತು ಅಗೇನ್ ಕ್ರೇನ್ ವರ್ಕ್ ಅವರು ಸಿದ್ದಣ್ಣ. ಅಂದರೆ ಇಷ್ಟು ಕ್ಲೋಸ್ ಆಗಿರ್ತೀನಿ. ಸೊ ನನಗೆ ಅಲ್ಲಿ ಶೂಟಿಂಗಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಬಿಟ್ಟರೆ ನನಗೆ ನಮ್ಮ ಶಾರ್ಟ್ ಆದಮೇಲೆ ಅವ್ರ ಜೊತೆ ಇರ್ತೀನಿ. ಎಲ್ಲರೂ ಕರೆದು ಮಾತಾಡ್ಸೋರು, ಹೆಂಗೆ ಅಂದರೆ ನೀವು ಹೇಳಿದ್ರಿ ಸರ್ ನಿಮಗೆ ಒಂದು ಒಳ್ಳೆ ಫ್ಯೂಚರ್ ಇದೆ, ನೀವು ಸಕ್ಕತ್ತಾಗಿ ಬರ್ತೀರಿ, ಚೆನ್ನಾಗಿ ಬರ್ತೀರಾ ಅಂತ ಹೇಳ್ಬಿಟ್ಟು ಅದನ್ನೇ ಅವ್ರು ರಿಪೀಟ್ ಮಾಡ್ತಾಯಿದ್ರು. ಮತ್ತು ಸಾರ್ ಹೇಳಿದ್ರು, ದುನಿಯಾ ವಿಜಯ್ ಸಾರ್ ಒಂದು ಮಾತು ಹೇಳಿದ್ರು, ನೀವು ಏನೇ ಇದ್ರೂ ಜೊತೆಗೆ ಯಾರಿರ್ತಾರೆ ಅವ್ರನ್ನ ಚೆನ್ನಾಗಿ ಮಾತಾಡ್ಸ್ಬೋದು. ಯಾಕಂದರೆ ಸ್ವಲ್ಪ ನನಗೆ ಮಾತಾಡೋದು ಕಮ್ಮಿ ಇತ್ತು ಆವಾಗ. ಇವಾಗ ಇವ್ರ ಹತ್ರ ಮಾತಾಡ್ಕೊಂಡು ಅವ್ರ ಎಕ್ಸ್ಪೀರಿಯೆನ್ಸ್ ತೊಗೊಂಬಂದು ಯಾವಾಗಲೂ ಮಾತಾಡ್ಕೊಂಡು ಇವ್ರ ಹತ್ರ ಮಾತಾಡಿದ್ರೆ ನಿನಗೊಂದು ಒಳ್ಳೆ ಪಾತ್ ಸಿಗುತ್ತೆ. ಇವಾಗ ಅವ್ರು ಹೇಳ್ತಾರೆ, ಮಂಜು ಹಿಂಗೆ ಸ್ಟ್ರಗಲ್ ಮಾಡ್ಕೊಂಬಂದೆ, ನಾನು ಹಿಂಗೆ ಮಾಡ್ಕೊಂಬಂದೆ, ಅಲ್ಲಿ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿದಾಗ
ನಾವು ಆ ತಪ್ಪನ್ನ ಅಲ್ಲೇ ನಾವು ತಿದ್ಕೊಂಡ್ಬಿಡ್ತೀವಿ, ಓ ಇದು ನಾನು ಮಾಡಬಾರ್ದು ಅಂತ. ಮತ್ತು ಅವ್ರಿಗಾಗಿರೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ರು ನನಗೂ, ಈ ಥರ ಸರ್, ಇವಾಗ ನಮ್ಮ ಹತ್ರ ಹೆಂಗೆ ಪೊಲೈಟಾಗಿದ್ದೀರೋ ನೀವು ಅದೇ ಥರ ನೀವು ಇರಬೇಕು ಅಂತ ಹೇಳ್ಬಿಟ್ಟು. ನಾನು ಆ ಥರ ಇಲ್ಲ, ಯಾಕಂದರೆ ಅದೊಂದು ಸುಳ್ಳು ಇದು ಮಾಡಬಾರ್ದು. ನಾನು ಅಲ್ಲೇ ತಿದ್ಕೊಂಡ್ಬಿಟ್ಟೆ. ನಾನು ಆ್ಯಕ್ಚುಲಿ ತಿದ್ಬಿಟ್ರು ಸರ್, ತಿದ್ದಾದ್ಮೇಲೆ ನಾವು ಆ ಥರ ಇಲ್ಲ, ಅದನ್ನು ಹೋಗಿ ಆ್ಯಕ್ಟಿಂಗ್ ಮಾಡೋದು ಬೇಡ, ನಾವು ಲೈಫಲ್ಲಿ ರಿಯಲಾಗಿರೋಣ, ಆ್ಯಕ್ಟಿಂಗ್ ಲೈಫಲ್ಲಿ ಆ್ಯಕ್ಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಂಡ್ಬಿಟ್ಟೆ. ಇವಾಗ ನಾನು ತಿದ್ಕೊಂಡ್ರೆ ನಾನು ಚೆನ್ನಾಗಿರೋದು, ಯಾರಿಗೋಸ್ಕರ ನಾನು ಹೋಗಿ ಒಳ್ಳೆ ಒಂಥರ ಆ್ಯಕ್ಟ್ ಮಾಡೋದು ಬೇಡ. ನಾವು ಹಿಂಗೆ ಇದ್ಬಿಡೋಣ. ಅದರ ಒಂದು ಸ್ವಲ್ಪ ಚೇಂಜಸ್ ಬೇಕಲ್ವಾ. ದುನಿಯಾವಿ ಸರ್ ಏನು ಚೇಂಜಸ್ ಕೊಟ್ಟಿದ್ದಾರೆ ಅದನ್ನು ಲೈಫಲ್ಲೂ ತೊಗೊಂಡಿದ್ದೀನಿ ಅದನ್ನು. ಸೊ ಅದನ್ನೆಲ್ಲ ನಾವು ನಮ್ಮ ವರ್ಡನ್ನೆಲ್ಲ ಎಲ್ಲ ಫುಲ್ಲು ಕ್ಯಾನ್ಸಲ್ ಮಾಡಿ, ನಾವು ಅವ್ರಿಗೇನು ಬೇಕೋ ಅದನ್ನು ಅಂಡರ್ಲೈನ್ ಮಾಡಿ ಇಟ್ಕೊಂಡಿದ್ದೀನಿ, ಇದೆಲ್ಲ ಹೈಲೈಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಬೇಕು, ಇದ್ರ ಬಗ್ಗೆ ಕ್ವಾಲಿಟೀಸು ಇದೆಲ್ಲ ಬೇಕು, ಈ ಥರ ಬೇಕು ಅಂತ ಹೇಳ್ಬಿಟ್ಟು ಒಂದೊಂದು ಪಾಯಿಂಟ್ ಟು ಪಾಯಿಂಟ್ ಡೇ ಬೈ ಡೇ ಹೋಗ್ತೀವಿ, ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಇಲ್ಲೊಂದು ಯಾವುದೋ ಒಂದು ಹೇಳ್ತಾರೆ, ಅಲ್ಲೊಂದು ಯಾವುದೋ ಹೇಳ್ತಾರೆ. ಮತ್ತು ನಾನು ಹೊಸ ಹುಡುಗ, ನನ್ನ ಒಂದು ನ್ಯೂ ಕಮರ್ ಆರ್ಟಿಸ್ಟು ಆ ಥರ ಇಲ್ಲ. ಸಾರ್ ಎಲ್ಲೋ ಹೋದ್ರು ಜೊತೆ ಕರ್ಕೊಂಡು ಹೋಗೋರು. ನನಗೊಂಥರ ಮುಜುಗರ ಅಲ್ಲಿ ಹೋಗೋದಕ್ಕೆ, ಯಾಕಂದರೆ ಸೀನಿಯರ್ ಆರ್ಟಿಸ್ಟು ಇವರೆಲ್ಲ ಕುತ್ಕೊಂಡು ತಿಂತಾ ಇರ್ತಾರೆ, ಎಲ್ಲ ಇದು ಮಾಡ್ತಾರೆ. ಸೊ ಅಲ್ಲೋಗಿ ನನ್ನನ್ನು ಜೊತೆ ನಮಗೆ ಸಪ್ರೇಟಾಗಿ ಒಂದು ಇದು ಮಾಡೋದು ಸರ್. ಯಾಕಂದರೆ ಅದು ನನಗೂ ಒಂದು ಇಂಪ್ಯಾರಿಟಿ ಕಾನ್ಫ್ಲೆಕ್ಸ್ ಅಂತಾರೆ ಸರ್, ಅದು ಇರುತ್ತೆ ನನಗೂ. ಅದನ್ನು ಹೋಗ್ಸಿದ್ರು ಅಲ್ಲೇ. ಸೊ ನಾನು ಸ್ವಲ್ಪ ಫ್ರೀ ಅದಾದಮೇಲೆ ನಾನು ಫ್ರೀ ಆಗೋದೆ. ಎಲ್ಲ ಆರ್ಟಿಸ್ಟು ಸೂಪರಾಗಿ ಮಾತಾಡ್ಸಿದ್ರು. ಸೊ ಸಾರ್ ಹೇಳಿದಾರೋ ಇಲ್ಲ ಗೊತ್ತಿಲ್ಲ ನನಗೆ ಯಾರೂ ಒಂಚೂರು ಮುಖ ಒಂಥರ ಇದಾಗಂಗೆ ಬೇಜಾರಾಗಂಗೆ ಯಾರೂ ಮಾಡಿಲ್ಲ ಇನ್ನೂರ್ಗು. ಟಿಲ್ ಡೇಟ್ ಇವತ್ತವರೆಗೂ ಯಾರು ನನಗೇನು ಅಂದಿಲ್ಲ ಒಂದು ಮಾತು. ಬೇರೆ ಎಷ್ಟೇ ಶಾರ್ಟ್ ಎಷ್ಟೇ ನಾವು ಟೇಕ್ ತೊಗೊಂಡ್ರು ಅದ್ರ ಬಗ್ಗೆ ಸಾರು ಏನು ತಲೆಗೆಡ್ಸ್ಕೊಂಡಿಲ್ಲ. ತುಂಬ ಕಲಿಸಿದ್ದಾರೆ, ತುಂಬ ಕಲ್ತ್ಕೊಂಡಿದ್ದೀನಿ. ನಾನು ನಮ್ಮ ಟೀಮ್ಗೆ ದೊಡ್ಡ ಧನ್ಯವಾದ ಹೇಳ್ತೀನಿ, ನನ್ನ ಜೊತೆಗೆ ಆ್ಯಕ್ಟ್ ಮಾಡಿದವ್ರಿಗೆ. ಮತ್ತು ನಮಗೆ ನನ್ನ ಚೆನ್ನಾಗಿ ತೋರಿಸಿದ್ದು ಶಿವಸೇನಾ ಸಾರು, ನಮ್ಮ ಬ್ರದರು, ಅವ್ರಿಗೂ ಅಷ್ಟೇ. ಮತ್ತು ಎಲ್ಲ ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಎಲ್ಲರಿಗೂ ಇವಾಗ ನಾವು ನಿಮ್ಮ ಮೀಡಿಯಾ ಮೂಲಕ ಎಲ್ಲರೂ ಈಸಿಯಾಗಿ ಹೋಗಿ ಸೇರಿಬಿಡ್ತೀವಿ, ಎಲ್ಲ ಮೊಬೈಲ್ ಹೋಗ್ಬಿಡ್ತೀವಿ, ಸಪರೇಟ್ ಹೇಳೋಂಗಿರಲ್ಲ. ತುಂಬ ಧನ್ಯವಾದ. ಯಾಕಂದರೆ ಎಲ್ಲರ ಹೆಸರು ಗೊತ್ತಿಲ್ಲ, ತುಂಬ ಜನ ಹೆಸರು. ಸೊ ಹಂಗಾಗಿ ಗೊತ್ತಿರೋ ಹೆಸರು ಮಾತಾಡಿದ್ದೀನಿ, ತುಂಬ ಬೇಜಾರು ಮಾಡ್ಕೊಂಬೇಡಿ. ಥ್ಯಾಂಕ್ ಯು.